ಬಂಟ್ವಾಳ ತಾಲೂಕು ಗಣರಾಜ್ಯೋತ್ಸವ ಸಮಿತಿ ವತಿಯಿಂದ ಬಿಸಿ ರೋಡಿನ ಆಡಳಿತ ಸೌಧದ ಮುಂಭಾಗದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗಿದೆ. ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಇವರ ಉಪಸ್ಥಿತಿಯಲ್ಲಿ ತಹಶೀಲ್ದಾರ್ ಬಿಎಸ್ ಕೂಡಲಗೆ ಧ್ವಜಾರೋಹಣವನ್ನ ಮಾಡಿದರು. ಧ್ವಜಾರೋಹಣಕ್ಕೂ ಮುನ್ನ ಪೊಲೀಸ್, ಶಾಲಾ ವಿದ್ಯಾರ್ಥಿಗಳು ಹಾಗೂ ಬಂಟ್ವಾಳ ತಾಲೂಕಿನ ನಿವೃತ್ತ ಸೈನಿಕರು ಪಥಸಂಚಲನ ನಡೆದಿದ್ದು, ಬಳಿಕ ಅಂಬೇಡ್ಕರ್ ಸಮುದಾಯದ ಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆದಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದ ತಾಲೂಕಿನ ಅನೇಕ ವಿದ್ಯಾರ್ಥಿಗಳನ್ನ ಹಾಗೂ 5 ಮಂದಿ ನಿವೃತ್ತ ಸೈನಿಕರಾದ ವೆಂಕಪ್ಪ ಗೌಡ, ಬಾಲಕೃಷ್ಣ ರೈ ಒಕ್ಕೆತ್ತೂರು, ಮೋನಪ್ಪ ಪೂಜಾರಿ ನರಿಕೊಂಬು, ಕರಿಬಸಪ್ಪ, ಕರುಣಾಕರ ಎಸ್ ಇವರನ್ನ ಕಾರ್ಯಕ್ರಮದಲ್ಲಿ ಗೌರವಿಸಲಾಗಿದೆ. ಚುನಾವಣಾ ಆಯೋಗ ರಚನೆಯಾಗಿ 1951 ಪ್ರಥಮ ನಮಗೆ ಚುನಾವಣೆ ಆಗದೆ 1950 ಜನವರಿ 22ರಂದು ಈ ಪ್ರಜಾಪ್ರಭುತ್ವ ದಿನವಾಗಿ ಸಂವಿಧಾನ ಘೋಷಣೆ ಆಗ್ತದೆ. ಆ ಘೋಷಣೆ ಆದಂಥ ದಿನವನ್ನು ನಾವು ಈ ಶ್ರೇಷ್ಠವಾದ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಣೆ ಮಾಡಿ ಇಲ್ಲಿಯವರೆಗೆ ಸುಮಾರು 75 ವರುಷಗಳಿಂದ ಈ ರಾಷ್ಟ್ರದಲ್ಲಿ ಸುಮಾರು 17 ಬಾರಿ ಚುನಾವಣೆಗಳನ್ನು ನಡೆಸಿಕೊಂಡು ಶ್ರೇಷ್ಠವಾದ ಆಡಳಿತವನ್ನು ಮಾಡಿಸಿಕೊಂಡು ನಾವು ಪ್ರಜಾಪ್ರಭುತ್ವವನ್ನು ಜಗತ್ತಿಗೆ ಮಾದರಿಯಾದಂಥ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಭಾರತದ ಮತದಾನದ ಹಕ್ಕನ್ನು ಒದಗಿಸಿ ಜನರಿಂದ ಜನರಿಗೆ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್.